ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಒಣದ್ರಾಕ್ಷಿ ಆರೋಗ್ಯಕ್ಕೆ ಒಳ್ಳೆದ ಕೆಟ್ಟದ? ಯಾರು ಒಣದ್ರಾಕ್ಷಿಯನ್ನ ತಿನ್ಬೋದು, ಯಾರು ತಿನ್ನಂಗಿಲ್ಲ? ಶುಗರ್ ಇರೋರು ತಿಂದ್ರೆ ಏನಾಗುತ್ತೆ? ಅದ್ರಲ್ಲೂ ನೀವು ನೆನೆಸಿಟ್ಟ ಒಣದ್ರಾಕ್ಷಿಯನ್ನ ತಿಂತೀರಾ ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ಲೇಬೇಕು. ಅಂದಹಾಗೆ ವೀಕ್ಷಕರೇ, ಒಣದ್ರಾಕ್ಷಿಯನ್ನ ಆಯುರ್ವೇದದಲ್ಲಿ ಟ್ರೀ ಆಫ್ ಲೈಫ್ ಅಂತಾರೆ. ದ್ರಾಕ್ಷ ಫಲೋತ್ತಮ ಅಂತ ಕರೀತಾರೆ. ಅಂದ್ರೆ ಫಲಗಳಲ್ಲೇ ಉತ್ತಮವಾದದ್ದು ದ್ರಾಕ್ಷಿ ಅಂತ. ನಿಮಗೆ ಇದು ಶಕ್ತಿ ನೀಡುತ್ತೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಆದರೆ ಆರೋಗ್ಯಕ್ಕೆ ಒಳ್ಳೇದು ಅಂಥೇಳಿ ಹೆಂಗ್ ಬೇಕೋ ಹಾಗೆ ತಿನ್ನೋ ಹಾಗಿಲ್ಲ. ಕೆಲವರು ಇದನ್ನ ತಿನ್ನಲೇಬಾರ್ದು ಅಂತಾರೆ ತಜ್ಞರು. ಹಾಗಾದ್ರೆ ಯಾರೆಲ್ಲ ತಿನ್ನಬಾರ್ದು? ದಿನಕ್ಕೆ ಒಬ್ಬ ಮನುಷ್ಯ ಎಷ್ಟು ಒಣ ದ್ರಾಕ್ಷಿಗಳನ್ನ ತಿನ್ನಬೇಕು? ಇದನ್ನ ಕರೆಕ್ಟಾಗಿ ತಿನ್ನೋ ವಿಧಾನ ಯಾವುದು? ಇದರಿಂದ ಏನು ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಣ ದ್ರಾಕ್ಷಿಯ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ. ಮೊದಲ ಅದ್ಭುತ ಬೆನಿಫಿಟ್ಸ್, ಆಯುರ್ವೇದದ ಪ್ರಕಾರ ಇದರಲ್ಲಿ ಒಂದು ಅದ್ಭುತವಾದ ಗುಣ ಇರುತ್ತೆ. ಇದನ್ನ ಶೀತ ವೀರ್ಯ ಅಂತಾರೆ. ಇದು ನಿಮ್ಮ ದೇಹದಲ್ಲಿನ ಉಷ್ಣವನ್ನ ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಪಿತ್ತ ದೋಷಕ್ಕೆ ತುಂಬಾನೇ ಒಳ್ಳೆಯದು. ಪಿತ್ತವನ್ನ ಬ್ಯಾಲೆನ್ಸ್ ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಏನಾದ್ರೂ ಆಸಿಡಿಟಿ, ಹೊಟ್ಟೆಯಲ್ಲಿ ಉರಿ ಸಮಸ್ಯೆ ಇದ್ರೆ ಈ ಒಣ ದ್ರಾಕ್ಷಿ ನಿಮ್ಗೆ ನ್ಯಾಚುರಲ್ ಕೂಲರ್ ಹಾಗೆ ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲಿ ಈ ದ್ರಾಕ್ಷಿಯನ್ನ ಒಂದು ಹಣ್ಣಿನ ರೀತಿಯಲ್ಲಿ ನೋಡೋ ಬದಲು ಒಂದು ಔಷಧದ ಹಾಗೆ ನೋಡಲಾಗುತ್ತೆ. ಅಂದಹಾಗೆ ಈ ದ್ರಾಕ್ಷಿ ನೋಡೋದಕ್ಕೆ ತುಂಬಾನೇ ಚಿಕ್ಕದು, ಆದ್ರೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ. ಇದು ನಿಮ್ಮ ಬಾಡಿಯನ್ನ ಯಾವಾಗ್ಲೂ ಎನರ್ಜೆಟಿಕ್ ಹಾಗೂ ಆಕ್ಟಿವ್ ಆಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ರಕ್ತ ಕಡಿಮೆ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಹಾರ್ಟ್ ಹೆಲ್ತ್ಗೆ ದಿ ಬೆಸ್ಟ್. ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಈ ಒಣ ದ್ರಾಕ್ಷಿ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋ ಕೆಲಸ ಮಾಡುತ್ತೆ. ಇದರಿಂದ ನಿಮ್ಮ ಹೃದಯ ಕೂಡ ಹೆಲ್ದಿ ಆಗಿರುತ್ತೆ. ಇನ್ನೊಂದು ಮುಖ್ಯವಾಗಿ ಮೂಳೆಗಳು ಇದರಿಂದ ಗಟ್ಟಿಯಾಗಿರುತ್ತೆ. ಒಣ ದ್ರಾಕ್ಷಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಸ್ಟ್ರಾಂಗ್ ಆಗಿದೆ. ಇದು ನಿಮ್ಮ ಆಯಸ್ಸನ್ನ ಜಾಸ್ತಿ ಮಾಡುತ್ತೆ. ನೀವು ಸುಂದರವಾಗಿ ಕಾಣೋ ಹಾಗೆ ಮಾಡುತ್ತೆ. ಈ ಒಣ ದ್ರಾಕ್ಷಿ ಒಂದು ಹಣ್ಣಲ್ಲ, ಇದೊಂದು ಕಂಪ್ಲೀಟ್ ಹೆಲ್ತ್ ಪ್ಯಾಕೇಜ್. ತಲೆಯಿಂದ ಬುಡದವರೆಗೂ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಐರನ್ ಮತ್ತೆ ಕಾಪರ್ ಹೇರಳವಾಗಿದೆ. ಇದು ಹಿಮೋಗ್ಲೋಬಿನ್ ಅನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ರಕ್ತದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ತುಂಬಾನೇ ಬೆಸ್ಟ್. ಕಣ್ಣಿನ ಆರೋಗ್ಯಕ್ಕೆ ದಿ ಬೆಸ್ಟ್. ಕಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ. ಇದು ನಿಮ್ಮ ಕಣ್ಣಿನ ಸಮಸ್ಯೆಯನ್ನ ಆದಷ್ಟು ನಿವಾರಿಸೋ ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಗೆ ಐ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸ್ಕಿನ್ ಇದೆಯಲ್ಲ, ನಮ್ಮ ಚರ್ಮ ತುಂಬಾನೇ ಅದ್ಭುತವಾಗುತ್ತೆ ಒಣ ದ್ರಾಕ್ಷಿಯನ್ನ ತಿನ್ನೋದ್ರಿಂದ. ಸುಕ್ಕುಗಟ್ಟೋದನ್ನ ತಡಿಬಹುದು, ರಿಂಕಲ್ಸ್ ಬರುವುದು, ಸ್ಕಿನ್ ಜೋತ್ ಬೀಳೋದು ಕಡಿಮೆ ಆಗುತ್ತೆ. ನಿಮ್ಮ ಚರ್ಮದ ಕಾಂತಿ ಇದರಿಂದ ಜಾಸ್ತಿ ಆಗುತ್ತೆ. ಈ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನ ಕಾಪಾಡುತ್ತೆ ಒಣ ದ್ರಾಕ್ಷಿ. ನೆಕ್ಸ್ಟ್ ಒನ್, ಒಣ ದ್ರಾಕ್ಷಿಯಲ್ಲಿ ಕಬ್ಬಿಣ ಮತ್ತೆ ವಿಟಮಿನ್ B12 ನಂತಹ ಪೋಷಕಾಂಶಗಳು ಸಿಗುತ್ತೆ. ಇದು ರಕ್ತಹೀನತೆಯನ್ನ, ನಾನಾಗ್ಲೇ ಹೇಳಿದ ಹಾಗೆ ರಕ್ತಹೀನತೆಯನ್ನ ಹೋಗಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಆರೋಗ್ಯಕರವಾದ ಕೂದಲು ನಿಮ್ಮದಾಗುತ್ತೆ. ಈ ನೆನೆಸಿಟ್ಟ ದ್ರಾಕ್ಷಿ ನಿಮ್ಮ ಲಿವರ್ನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದ್ರೆ ರೋಗ ನಿರೋಧಕ ಶಕ್ತಿ. ಇದು ಗಟ್ಟಿಯಾಗಿದ್ರೆ ನಮ್ಮ ಆರೋಗ್ಯ ಕೂಡ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅಂದ್ರೆ ಒಣ ದ್ರಾಕ್ಷಿಯಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಜಾಸ್ತಿ ಇದೆ. ಈಗ ವೆರಿ ವೆರಿ ಇಂಪಾರ್ಟೆಂಟ್, ಶುಗರ್ ಇರೋರು ಈ ಒಣ ದ್ರಾಕ್ಷಿಯನ್ನ ತಿನ್ಬಹುದಾ ಅನ್ನೋದು. ಶುಗರ್ ಇರೋರಿಗೆ ಇದು ಒಳ್ಳೇದಲ್ಲ ಅಂತಾರೆ ತಜ್ಞರು. ಒಣ ದ್ರಾಕ್ಷಿಯಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವ ಅಪಾಯ ಇರುತ್ತೆ. ಹೀಗಾಗಿ ಡಯಾಬಿಟಿಕ್ ಪೇಷಂಟ್ ಇದನ್ನ ಮುಟ್ಟೋದಕ್ಕೆ ಹೋಗಬೇಡಿ, ಆದಷ್ಟು ಕಡಿಮೆ ತಿನ್ನಿ. ಇದರ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಒಳ್ಳೆಯದು. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಅತಿಯಾಗಿ ತಿನ್ನೋ ಹಾಗಿಲ್ಲ. ಅತಿಯಾಗಿ ತಿಂದ್ರೆ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಒಣ ದ್ರಾಕ್ಷಿಯಿಂದ ಅಲರ್ಜಿ ಇರೋರು ಇದನ್ನ ತಿನ್ನೋದಕ್ಕೆ ಹೋಗಬೇಡಿ. ಇದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ, ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ವೇಟ್ ಲಾಸ್ ಪ್ಲಾನಿಂಗ್ ನಲ್ಲಿರೋರು ಇದನ್ನ ಅವಾಯ್ಡ್ ಮಾಡಿ. ಈಗ ಮೇನ್ ವಿಚಾರಕ್ಕೆ ಬರೋಣ. ತಜ್ಞರ ಪ್ರಕಾರ ನೀವು ಒಣ ದ್ರಾಕ್ಷಿಯನ್ನ ತಿನ್ನೋ ಮುಂಚೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಅದೇನಪ್ಪಾ ಅಂದ್ರೆ, ಒಣ ದ್ರಾಕ್ಷಿಯನ್ನ ತಿನ್ನೋ ಮುನ್ನ ಅದರಲ್ಲಿರುವಂತಹ ಬೀಜವನ್ನ ತೆಗೆದು ತಿನ್ಬೇಕು. ಬೀಜವನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ಅದರಲ್ಲಿರುವ ಬೀಜ ಕಫಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಹುಷಾರು. ಇನ್ನೊಂದು ವಿಚಾರ, ಯಾವುದೇ ಪದಾರ್ಥ ಆರೋಗ್ಯಕ್ಕೆ ಎಷ್ಟೇ ಒಳ್ಳೆಯದಾಗಿರ್ಲಿ ಅತಿಯಾಗಿ ತಿನ್ನಬಾರ್ದು. ಹೀಗಾಗಿ ದಿನಕ್ಕೆ 7ರಿಂದ 10 ಒಣ ದ್ರಾಕ್ಷಿಗಳನ್ನ ತಿನ್ನಿ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ಇದನ್ನ ಹೇಗೆ ತಿನ್ಬೇಕು ಅನ್ನೋದನ್ನ ನೋಡೋಣ. ಒಣ ದ್ರಾಕ್ಷಿಯನ್ನ ನೀವು ರಾತ್ರಿ ತೊಳೆದು ನೆನೆಸಿರಿ, ಬೆಳಿಗ್ಗೆ ಅದರ ನೀರನ್ನ ಕುಡಿರಿ, ನಂತರ ಆ ದ್ರಾಕ್ಷಿಯನ್ನು ತಿನ್ನಿ.
ಇನ್ನು ರಾತ್ರಿ ನಿಮ್ಗೆ ಚೆನ್ನಾಗಿ ನಿದ್ದೆ ಬರ್ತಿಲ್ಲ ಅಂತ ಅಂದ್ರೆ, ಸ್ಟ್ರೆಸ್ ನಿಂದ ನೀವು ಬಳಲ್ತಾ ಇದ್ದೀರಾ ಅಂತ ಅಂದ್ರೆ, ರಾತ್ರಿ ಬಿಸಿ ಹಾಲಿನಲ್ಲಿ 4 ರಿಂದ 5 ದ್ರಾಕ್ಷಿಗಳನ್ನ ಹಾಕಿ ಕುದಿಸಿ ನಂತರ ಅದನ್ನ ಕುಡಿರಿ, ಹಾಯಾಗಿ ನಿದ್ದೆ ಬರುತ್ತೆ. ವೀಕ್ಷಕರೇ, ಒಣ ದ್ರಾಕ್ಷಿಯಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ನ್ಯಾಚುರಲ್ ಆಗಿ ಪೋಷಕಾಂಶಗಳು ಸಿಗ್ತಾ ಇರ್ಬೇಕಾದ್ರೆ ಇದನ್ನ ಬಿಟ್ಟು ಆರ್ಟಿಫಿಷಿಯಲ್ ಮೆಡಿಸಿನ್ ಯಾಕೆ ಬೇಕು? ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಡ್ರೈ ದ್ರಾಕ್ಷಿಯಂತಹ ನ್ಯಾಚುರಲ್ ಗಿಫ್ಟ್ ಅನ್ನ ನಿಮ್ಮ ಡಯಟ್ ಲೀಸ್ಟ್ ನಲ್ಲಿ ಸೇರಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.